ಕವಿ ಪರಿಚಯ. ಕೇರಳದ ಕಾಸರಗೋಡು ಜಿಲ್ಲೆಯ ಬದಿಯಡ್ಕ ಗ್ರಾಮದ ಕಯ್ಯಾರ ಕಿಞ್ಞಣ್ಣ ರೈ ಅವರು ಕಲ್ಲಕ್ಕಳಿಯ ದುಗ್ಗಪ್ಪ ರೈ ಮತ್ತು ಕಯ್ಯಾರ ದೆಯ್ಯಕ್ಕೆ ದಂಪತಿಗಳ ಮಗನಾಗಿ 1915 ಜೂನ್ 8ರಂದು ಪೆರಡಾಲದಲ್ಲಿ ಜನಿಸಿದರು. ನವಜೀವನ ಹೈಸ್ಕೂಲ್ ಪೆರಡಾಲದಲ್ಲಿ ಅಧ್ಯಾಪಕರಾಗಿದ್ದ ಇವರು ಶ್ರೀಮುಖ, ಐಕ್ಯಗಾನ, ಪುನರ್ನವ, ಚೇತನ, ಶತಮಾನದ ಗಾನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ದುಡಿತವೇ ನನ್ನ ದೇವರು ಇವರ ಆತ್ಮಕಥನ 1969ರಲ್ಲಿ ಭಾರತ ಸರ್ಕಾರದಿಂದ ಶ್ರೇಷ್ಠ ಅಧ್ಯಾಪಕ ಪ್ರಶಸ್ತಿ ಪಡೆದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಮೊದಲಾದವುಗಳು ಇವರಿಗೆ ಸಂದ ಇತರ ಗೌರವಗಳು. ಶತಾಯುಷಿ ಕಿಞ್ಞಣ್ಣ ರೈರವರು 2015 ಆಗಸ್ಟ್ 9ರಂದು ನಿಧನರಾದರು. 1000 ವರ್ಷದ ಹಿಂದಕ್ಕೆ ನಡೆಯಿತು ಕಥೆಯೊಂದನು ಹೇಳುವೆ ಕಂದ. ಯಾವನ ಕಾಲದಿ ಯಾತಕ್ಕೆ ಹುಟ್ಟಿತು ಅಳಿಯ ಕಟ್ಟೆನುತ ತಿಳಿಚಂದ. ಈ ಪದ್ಯದಲ್ಲಿ ಕವಿ ಹೇಳುದು, ಕಯ್ಯಾರ ಕಿಞ್ಞಣ್ಣ ರೈಗಳು 1000 ವರ್ಷದ ಹಿಂದಕ್ಕೆ ಈ ಒಂದು ಕಥೆ ನಡೆಯಿತು, ಅದನ್ನು ನಾನು ಹೇಳ್ತೇನೆ ನಿನಗೆ ಕಂದ. ಯಾವ ಕಾಲದಿ ಎಂಥದಕ್ಕೆ ಬೇಕಾಗಿ ಈ ಅಳಿಯಕಟ್ಟು ಎನ್ನುವ ಸಂಪ್ರದಾಯ ಹುಟ್ಟಿತು ನಮ್ಮ ತುಳುನಾಡಿನಲ್ಲಿ ಎಂಬುದನ್ನು ನೀನು ತಿಳ್ಕೋ ಮಗುವೆ ಎಂಬುದಾಗಿ ಮೊದಲ ಚರಣದಲ್ಲಿ ಕವಿ ಹೇಳ್ತಾರೆ. ಮುಂದಿನ ಪ್ಯಾರದಲ್ಲಿ ಕವಿ ಹೇಳುದು, ಪಾಂಡ್ಯ ದೇಶದಲ್ಲಿ ವರ್ತಕನಿದ್ದನು ದೇವ ಪಾಂಡ್ಯ ಬಲು ಸಿರಿವಂತ. ತಂಡ ತಂಡದಲ್ಲಿ ಹಡಗವ ಸಾಗಿಸಿ ದುಡ್ಡು ಗಳಿಸಿದನು ಗುಣವಂತ. ನಮ್ಮ ತುಳುನಾಡಿನಲ್ಲಿ ಪಾಂಡ್ಯರು ಎನ್ನುವ ಒಂದು ರಾಜವಂಶ ಮನೆತನ ಆಳ್ವಿಕೆ ಮಾಡ್ತಾ ಇತ್ತು, ನಿಮಗೆ ಗೊತ್ತಿದೆ. ಹಾಗೆಯೇ ಆ ಪಾಂಡ್ಯ ಎನ್ನುವ ದೇಶದಲ್ಲಿ ಒಬ್ಬ ವರ್ತಕನಿದ್ದ. ವರ್ತಕ ಅಂದರೆ ವ್ಯಾಪಾರಿ ಅಂತ ಅರ್ಥ. ಅವನ ಹೆಸರು ದೇವಪಾಂಡ್ಯ ಅಂತ. ದೇವಪಾಂಡ್ಯ ಬಲು ಶ್ರೀಮಂತನಾಗಿದ್ದ. ಶ್ರೀ ಎನ್ನುವುದು ಸಂಸ್ಕೃತ, ಸಿರಿ ಎನ್ನುವುದು ತದ್ಭವ. ಸಿರಿವಂತ, ಸಿರಿ ಅಂದರೆ ಲಕ್ಷ್ಮಿ ಅಂತ ಹೇಳುವಂಥ ಅರ್ಥ ಕೂಡ ಉಂಟು. ಹಾಗಾಗಿ ಆ ದೇವಪಾಂಡ್ಯ ಬಹಳ ಶ್ರೀಮಂತನಾಗಿದ್ದ. ತುಂಬ ಶ್ರೀಮಂತನಾದವನು. ವರ್ತಕ ಬೇರೆ. ವರ್ತಕರು ಸಾಮಾನ್ಯವಾಗಿ ದೂರ ದೂರದ ಪ್ರದೇಶದಿಂದ ಕಚ್ಚಾ ವಸ್ತುಗಳನ್ನೆಲ್ಲ ತರುವುದು ಅಥವಾ ಸಿದ್ಧ ವಸ್ತುಗಳನ್ನು ಮಾರುವುದು, ಈ ರೀತಿಯ ಕೆಲಸಗಳಲ್ಲೆಲ್ಲ ತೊಡಗಿಕೊಂಡಿರ್ತಾರೆ, ವ್ಯಾಪಾರಿಗಳಲ್ವಾ. ಹಾಗೆಯೇ ಆ ವ್ಯಾಪಾರ ಮಾಡುವುದಕ್ಕೆ ಬೇಕಾಗಿ ಅವನು ಜಲಮಾರ್ಗದಲ್ಲಿ ತಂಡ ತಂಡದಲ್ಲಿ ಗುಂಪು ಗುಂಪಾಗಿ ಹಡಗನ್ನು ಸಾಗಿಸಿ ದುಡ್ಡನ್ನು ಗಳಿಸುತ್ತಾ ಇದ್ದ. ಆದರೆ ಅವನು ಬಹಳ ಗುಣವಂತನಾಗಿದ್ದ, ಒಳ್ಳೆಯ ಸ್ವಭಾವದವನಾಗಿದ್ದ ಅಂತ ಹೇಳಿ 2ನೆಯ ಪ್ಯಾರದಲ್ಲಿ ಕವಿ ಕಯ್ಯಾರ ಕಿಞ್ಞಣ್ಣ ರೈಗಳು ತಿಳಿಸ್ತಾರೆ.